ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೇ ದರ್ಶನವು. ಮೊದಲ ಮೆಟ್ಟಿಲೇ ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಪ್ರತಿ ಭಾನುವಾರ ಬೆಳಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಬಿದರೂರಿನಲ್ಲಿ ಇಂದು 2ನೇ ದಿನದ ಸಭಾ ಕಾರ್ಯಕ್ರಮವನ್ನು ವೀಕ್ಷಿಸೋಣ. ಈ ಕಾರ್ಯಕ್ರಮದಲ್ಲಿ ತಮ್ಮ ಪಾವನ ಸಾನ್ನಿಧ್ಯವನ್ನು ಒದಗಿಸಿಕೊಟ್ಟಂಥ ವರೂರು ದಿಗಂಬರ ಜೈನ ಮಠದ ಪರಮಪೂಜ್ಯ ಸ್ವಸ್ತಿ ಶ್ರೀ ಧರ್ಮಸೇನ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ತಮ್ಮ ಮಂಗಲ ಆಶೀರ್ವಚನವನ್ನು ದಯಪಾಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದು ಒಂದು ಶಾಶ್ವತ ಕಾರ್ಯವನ್ನು ತಾವು ಇಲ್ಲಿ ಮಾಡಿದಿರಿ ಅಪ್ಪ ಅಂತೇಳಿ ಹಮ್ಮಿಕೊಂಡೇವೆ. ಈ ಎಲ್ಲ ಸುತ್ತಮುತ್ತಲ ಮಲೆನಾಡು ಜನ ಎಲ್ಲ ಮಠದಲ್ಲಿ ಬಹಳ ಪ್ರೀತಿ ವಾಸಲ್ಲಿ ಇರುವಂಥ ತವ್ರ ಜನಗಳು. ಆದ ಕಾರಣ ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವವನ್ನು ಕಾರ್ಯವನ್ನು ಪೂರ್ಣ ನಿರ್ವಿಘ್ನಪೂರ್ವಕವಾಗಿ ಆಗಬೇಕು ಅಂತ ನಮ್ದೆಲ್ಲ ಭಾವನೆ. ಈ ಪುಣ್ಯ ಮತ್ತೆ ನಿಮಗೆ ಹೊಳ್ಳಿ ಸಿಗೋದಿಲ್ಲ. ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವವನ್ನು ತವ್ರು ಮಾಡ್ಕೋಬೇಕು. ಯಾಕಂದ್ರೆ ತೀರ್ಥಂಕರ 5 ಕಲ್ಯಾಣಕ್ಕೆ ಆಲ್ರೆಡಿ ಆಗಿಬಿಟ್ಟಾವು. ಅವ್ರ ಕಲ್ಯಾಣಕ್ಕೆ ಅವ್ರು ಮಾಡೋದು ಏನು ಅವಶ್ಯಕತೆ ಇಲ್ಲ. ಅವ್ರಿಗೆಲ್ಲ ಆಲ್ರೆಡಿ ಕಲ್ಯಾಣ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅವ್ರು ಆಲ್ರೆಡಿ ಮೋಕ್ಷಕ್ಕೆ ಹೋಗಿಬಿಟ್ಟಿದ್ದಾರೆ. ಆದರೂ ಈ ಕಲ್ಯಾಣ ಯಾರಿಗೋಸ್ಕರ ಮಾಡೋದೈತಿ? ಮೂರ್ತಿಗೆ ಒಂದು ಪ್ರಾಣ ಪ್ರತಿಷ್ಠೆ ಮಾಡಿ ನಿಮ್ಮ ಜನಗೋಸ್ಕರ ಎಲ್ಲ ಕಲ್ಯಾಣ ಆಗಲಿ, ನಮ್ಮ ಜನ ಎಲ್ಲ ಒಳ್ಳೆ ಆಗಲಿ, ಭಗವಾನ್ ಮಹಾವೀರರ ತತ್ವ ಸಂದೇಶವನ್ನು ಏನು ಇದರಲ್ಲ ಆ ಸಂದೇಶದಲ್ಲವ್ರು ಎಲ್ಲರೂ ಬರಬೇಕಂತೇಳಿ ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವವನ್ನು ನಾವು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಭಗವಾನ್ ಮಹಾವೀರರು ಅನ್ವಯರು. ಜೈನ ಧರ್ಮದಲ್ಲಿ ಹುಟ್ಟಿ ಜೈನರ ಅನ್ಸ್ಕೊಂಡ್ರೆ ಮಾತ್ರ ನಾವು ಜೈನರಲ್ಲ. ನಾವು ಜೈನರಿದೆ ಬಿಡಿ, ನಾವು ಜೈನರಿದೆ ಬಿಡಿ ಅಂದ್ರೆ ನೀವು ಜೈನರಲ್ಲವೇ ಅಲ್ಲ. ಭಗವಾನ್ ಮಹಾವೀರ ಅವರ ಸಂದೇಶ ಏನಿದೆ, ಭಗವಾನ್ ಮಹಾವೀರ ಅವರ ತತ್ವ ಏನಿದೆ ಅದು ತಿಳ್ಕೊಂಡ್ರು ಜೀವನದಲ್ಲಿ ಆಚರಣೆಯನ್ನು ಜರ ಮಾಡ್ಕೊಂಡ್ರೆ ಮಾತ್ರ ನೀವು ಜೈನ ಆಗಕ್ಕೆ ಸಾಧ್ಯತೆ. ಮಾತ್ರ ಇಲ್ಲಿ ಬಂದು ದೇವಸ್ಥಾನ ಮುಂದೆ ಅಕ್ಕಿ ಕಾಳಾಕಿ ಪೂಂಜಿ ಕಾಳಾಕಿ ಹೂವು ಹಣ್ಣು ಏರಿಸಿದ್ರೆ ಮಾತ್ರ ನೀವು ಯಾರೊಬ್ಬರು ಜೈನರಾಗಕ್ಕೆ ಸಾಧ್ಯವೇ ಇಲ್ಲ. ಜೈನರಾಗಬೇಕಪ್ಪ ಆಗಿತ್ತಂದ್ರೆ ಭಗವಾನ್ ಮಹಾವೀರರು ಹಾಗೂ ಜೈನ ಧರ್ಮದ ತತ್ವವನ್ನು ತಾವೆಲ್ಲರೂ ತಿಳ್ಕೊಂಡು ಅದನ್ನ ಆಚರಣೆಯನ್ನು ಮಾಡಿದ್ರೆ ಮಾತ್ರ ಒಂದು ಜೈನರಾಗಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ದೇವಸ್ಥಾನದ 4 ಕಡೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರದಲ್ಲಿ ಕೂತ ಒಳ್ಳೆ ಹವನವನ್ನು ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ನಮ್ಮ ದೇವಸ್ಥಾನ ಒಂದು ಒಳ್ಳೆ ಪವಿತ್ರವನ್ನಾಗಿ ನಮ್ಮ ಜನಕ್ಕೆಲ್ಲರಿಗೂ ಒಂದು ಆತ್ಮದ ಕಲ್ಯಾಣ ಆಗುವಂತಗೋಸ್ಕರದವರೆಲ್ಲರೂ ಈ ಕಾರ್ಯವನ್ನು ತವರು ಮಾಡಿದಿರಿ. ಈ ಕಾರ್ಯದ ಚಿರಾರುಣಿನವರ ಸಮಾಜ
ಬಹಳ ಆಗಿರ್ತೀವಿ. ಅದಕ್ಕಿಂತ ಎಲ್ಲ ಈ ಕಾರ್ಯವನ್ನು ಮಾಡೋಕ್ಕೆ ಮೇನ ಪೂಜೆ ಭಟ್ಟಾಕಲಂಗ ಪಟ್ಟಾಚಾರ್ಯ ಮಹಾಸ್ವಾಮೀಜಿಯವರು. ಯಾಕಂದ್ರೆ ಒಂದು ದೇವಸ್ಥಾನ ಆಗಬೇಕಾಗಿತ್ತು, ಒಂದೇನು ಸಮಾಜದ ಸುಧಾರಣೆ ಆಗಬೇಕಾಗಿತ್ತರಪ್ಪ, ಅದಕ್ಕೆ ಗುರುಗಳ ಬಹಳ ಅತಿ ಅವಶ್ಯಕವಾಗಿದೆ. ಮಕ್ಕಳಿಗೆ ಶಿಕ್ಷಣ ಜೊತೆಯಾಗಿ ಧಾರ್ಮಿಕದ ಶಿಕ್ಷಣ ಕೊಡುವಂಥವ್ರು ಎಲ್ಲರೂ ಪ್ರಯತ್ನವನ್ನು ತವ್ರು ಮಾಡಬೇಕು. ನಾವೆಲ್ಲರೂ ಬಹಳ ಪುಣ್ಯವಂತಿದ್ದೇವೆ. ದಿಗಂಬರದಲ್ಲಿ ಗರೀಬ್ ಜನ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ನೋಡಿ ಸೌಂದಾ ಮಠ ಆಯಿತು, ಸೌಂದಾ ಮಠದಲ್ಲಿ ಸುಮಾರು 60-70 ಜನ ವಿದ್ಯಾರ್ಥಿಗಳಿದ್ದರು. ಹುಂಸದಲ್ಲಿ ಇದ್ದರು, ಅನೇಕ ನಮ್ಮ ಎನ್ನಾರ್ಪುರ ಮಠದಲ್ಲಿ, ಸರವಂಬೆಳಗುಳ ಮಠದಲ್ಲಿ. ನಮ್ಮ ಕಮ್ಮದಳ್ಳಿ ಸ್ವಾಮೀಜಿಯವ್ರಿಗೆ ಒಂದು ಜೋರಾಗಿ ಚಪ್ಪಳಿ ಬಿಡ್ರಿ ಅಂತ, ನಮ್ಮ ಜೋರಾಗಿ ಚಪ್ಪಳಿ ಬಿಡ್ರಿ ನಮ್ಮ ಕಮ್ಮದಳ್ಳಿ ಸ್ವಾಮೀಜಿಯವ್ರಿಗೆ. ಯಾಕಪ್ಪ ಅಂತಂದ್ರೆ ರೀ, ಇತಿಹಾಸ ನೋಡ್ರಿ, ನಾವ್ರೆಲ್ಲ ಮಕ್ಕಳನ್ನ ಇಲ್ಲೇ ತಂದು ಬಿಡತ್ತೆ ಹೇಳ್ತೀವಿ. ಆದರೆ ಕಂಬದಳ್ಳಿ ಸ್ವಾಮೀಜಿಯವರ ಕಂಬದಳ್ಳಿಯಲ್ಲಿದ್ದೆ ಸರವಂಬೆಳಗು ಸುಮಾರು ಇಲ್ಲಿಂದ ನಮ್ಮ ಊರದಿಂದ 400 ಕಿಲೋಮೀಟರ್, ಅಲ್ಲಿಂದ ಬಸ್ ಚಿಕ್ಕೋಡಿ ಕಳಿಸ್ತಾರ. ಅಲ್ಲಿ ಎಷ್ಟು ಸುತ್ತಮುತ್ತ ಹಳ್ಳಿ ಎಲ್ಲ ಬಸ್ದಾಗ ಕುಣಿಸ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ ಫ್ರೀ ಆಫ್ ಚಾರ್ಜ್ದಾಗ ಸುಮಾರು 150-200 ಮಕ್ಕಳ ಎಲ್ಲಾರನ್ನೂ ಫ್ರೀ ಆಫ್ ಚಾರ್ಜ್ ಕಳಿಸ್ತಂತ ನಮ್ಮ ಕಮ್ಮದಳ್ಳಿ ಸ್ವಾಮಿಗಳು. ನಾವು ಯಾರು ಕಳ್ಸಂಗಿಲ್ಲ, ಅವ್ರಾಗೆ ಬರ್ತಾರೆ ಅಂತ ಕಮ್ಮದಳ್ಳಿ ಸ್ವಾಮೀಜಿಯವರು ಈ ವರ್ಷದ ಭಗವಾನ್ 2026 ಮಹಾವೀರ್ ಶಾಂತಿ ಪ್ರಶಸ್ತಿ ಕೊಟ್ಟಿದ್ದಕ್ಕೂ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಕ್ಕೂ ಒಂದು ಸಾರ್ಥಕ ಆಯ್ತು. ಯಾಕಂದ್ರೆ ಅಂಥ ಪೂಜ್ಯರ ತಪಸ್ವಿ ಮಹಾನ್ ನೋಡ್ರಿ, ಅವರಿಗೆ ಬರುವಂಥ ಮಹಾಮಸ್ತಕದ ಮುನಿ ದೀಕ್ಷೆ ತಗೋಬೇಕು ಅನ್ನೋಂಥ ಒಂದು ಒಳ್ಳೆಯ ಭಾವನೆ ಇರುವಂಥ ಪೂಜೆ ನಮಗೆಲ್ಲರಿಗೆ ಒಂದು ಮಾರ್ಗದರ್ಶಕರು ಪೂಜೆ ಕಂಬದಳ್ಳಿ ಸ್ವಾಮೀಜಿಯವ್ರಿಗೂ ಸುದ್ದ ನಮ್ದೆಲ್ಲರದು ಪರವಾಗಿ ಅವ್ರಿಗೆ ಚರಣ ಕಮಲದಲ್ಲಿ ಸತ್ನಮಸ್ತಕವಾಗಿ ನಮೋಸ್ತವನ್ನು ಹೇಳುತ್ತಾ ಎಲ್ಲರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ತವರು ಸುದ್ದ ವರೂರಿನ ನವಗ್ರಹ ತೀರ್ಥಕ್ಷೇತ್ರದವರು ಎಲ್ಲರೂ ಬನ್ನಿ, ಎಲ್ಲರಿಗೆ ಶುಭಾಶೀರ್ವಾದವನ್ನು ಹೇಳಿ ತಮಗೆ 2 ಮಾತನ್ನು ವಿರಾಮನ ಕೂತು. ಓಂ ಶಾಂತಿ. उदक चंदन तांदुल पुष्पकै चरसुदीप सदोप पलार्घ्यकै धवल मंगल गान रमान कुलय भट्टार का पट्टाचार्य ऋषिवर्या. ಚಕ್ರೇಶ್ವರಿ ಮಹಿಳಾ ಸಮಾಜ ಬೆಂಗಳೂರು ಇದರ ಅಧ್ಯಕ್ಷರಾದಂಥ ಶ್ರೀಮತಿ ನಾಗಶ್ರೀ ಮುಪ್ಪಾನೆ ಅವರನ್ನು ತಮ್ಮ ಮಾತುಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ಎಷ್ಟು ಶಕ್ತಿಯುತವಾದಂತಹ ಆ ಮಹಾವೀರ ಸ್ವಾಮಿಯನ್ನು ನೋಡಿದ್ರೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಬಹುಶಃ ಆ ಮಹಾವೀರ ಸ್ವಾಮಿಯ ಒಂದು ಆಶೀರ್ವಾದದಿಂದ ಇಷ್ಟು ವರ್ಷಗಳಲ್ಲಿ ನಾನು ಅದನ್ನು ಯಾವಾಗಲೂ ಶಿಥಿಲವಾಗಿರುವಂತಹ ಬಸ್ತಿ ಎಲ್ಲ ಕಡೆನೂ ಬೀಳ್ತಾ ಇತ್ತು. ಮಳೆ ಬರ್ತಾ ಇದ್ರೆ ಎಲ್ಲ ಅದರೊಳಗಡೆ ನೀರು ಬರ್ತಾ ಇತ್ತು. ಆವಾಗ ಅನಿಸ್ತಾ ಇತ್ತು, ಇದೊಂದು ಚಿಕ್ಕದಾದರೂ ಒಂದು ಸಣ್ಣ ಬಸದಿಯನ್ನಾದರೂ ಯಾರಾದರೂ ಒಬ್ಬರು ನಿರ್ಮಾಣ ಮಾಡಬೇಕಲ್ವಾ ಅಂತ ಅನಿಸ್ತಾ ಇತ್ತು ಅಷ್ಟೇ. ಇಷ್ಟು ಸುಂದರವಾದ ಒಂದು ಮಹಾವೀರ ಸ್ವಾಮಿಯ ಬಸದಿಯನ್ನು, ಈ ಶಿಲಾಮಯ ಬಸದಿಯನ್ನು ನೀವೆಲ್ಲರೂ ಅಂದರೆ ಇಲ್ಲಿರೋ ಸೀಮೆಯ ಜನರು ಸೇರಿ ಮಾಡಿರೋದು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದಿಂದ ಇಷ್ಟು ಸೊಗಸಾಗಿ ಬಂದಿರೋದು ತುಂಬ ಸಂತೋಷದ ವಿಷಯ. ಇದು ನಿಮಗೆ ಇನ್ನೂ ಪಾಸಿಟಿವಿಟಿಯನ್ನು ಕೊಡುತ್ತೆ. ಜಗತ್ತಿನ ನೀವು ಯಾವುದೇ ಮೂಲೆಯಲ್ಲಿ ಹೋದ್ರೂ ಕೂಡ ಯಾವತ್ತೂ ಇದನ್ನು ಮರೀದೆ ನೀವು ಬರಬೇಕು ಅಂಥೇಳಿ. ಎಲ್ಲರೂ ದೂರ ಇರ್ತೀವಿ, ಯಾವತ್ತೂ ಯಾರೂ ಬಸ್ತಿಗೆ ಬರೋದಕ್ಕಾಗಲ್ಲ. ಚಕ್ರೇಶ್ವರಿ ಮಹಿಳಾ ಸಮಾಜ ಇಡೀ ದೇಶದಲ್ಲಿ ಮಹಿಳೆಯರೇ ನಡೆಸ್ತಾ ಇರುವಂತಹ ಏಕೈಕ ಬಸದಿ ಅಂದರೆ ದೇಶದಲ್ಲಿ ನಮ್ಮ ಚಕ್ರೇಶ್ವರಿ ಮಹಿಳಾ ಮಂದಿರ. ಬಸದಿ ನಡೆಸೋದು ಅಷ್ಟೊಂದು ಸುಲಭದ ಮಾತಲ್ಲ. ಎಲ್ಲರೂ ಬರಬೇಕು, ಬಂದರೆ ಮಾತ್ರ ಅದರಲ್ಲಿ ಇರುವಂತಹ ಒಂದು ಶಕ್ತಿ ಬರುತ್ತೆ. ಮತ್ತು ನೀವು ಬರಲಿಲ್ಲ ಅಂದರೆ ಯಾವ ಬಸ್ದಿಲ್ಲೂ ಬೇಜಾರಾಗ್ತಾ ಇರುತ್ತೆ, ನೋಡೋಕ್ಕೆ ಒಂದು ಯಾವುದು ವೈಬ್ರೇಷನ್ನೇ ಇರೋದಿಲ್ಲ. ಸಂಘಟನೆ ನಮ್ಮಲ್ಲಿ ಇರಲಿಲ್ಲ ಅಂತಂದರೆ ಇಷ್ಟೊಂದು ಒಳ್ಳೆ ಕಾರ್ಯಗಳು ಮಾಡಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಇಲ್ಲಿ ಎಲ್ಲ ಇದೊಂದು ಕಾಡಿನ ಪ್ರಾಂತ್ಯ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಬೇಗ ಕಮ್ಯುನಿಕೇಷನ್ ಸಾಧ್ಯ ಆಗೋಲ್ಲ, ನೆಟ್ವರ್ಕಿಂಗ್ ಇರೋದಿಲ್ಲ. ನಾವು ಬರಲಿಕ್ಕೂ ಹೋಗಲಿಕ್ಕೂ ತುಂಬ ಕಷ್ಟ ಆಗಿರುವಂತಹ ಇಂಥ ಪ್ರಾಂತ್ಯದಲ್ಲಿ ಇಷ್ಟೊಂದು ಸೊಗಸಾಗಿರುವ ದೂರದಲ್ಲಿ ನೀವು ನೋಡಿದ್ರೆ, ಮುಂಚೆ ನಾವು ಆ ಕಡೆಯಿಂದ ಬರ್ತಾ ಇದ್ವಿ, ಈಗ ಈ ಕಡೆಯಿಂದ ಬಂದು ನೋಡಿದಾಗ ಒಂದು ಮಿನಿಯೇಚರಲ್ಲಿ ಎಷ್ಟು ಸುಂದರವಾಗಿ ಈ ಬಸ್ತಿ ಕಾಣುತ್ತೆ ಅಂದರೆ, ಅಯ್ಯೋ ಇಷ್ಟೇ ಕಾಣ್ತಾ ಇದೆ ಅಲ್ಲ ಇಷ್ಟು ಸುಂದರವಾಗಿ. ಆದರೆ ಒಳಗಡೆ ಬರ್ತಾ ನೋಡಿದಾಗ ಅದ್ರದ್ದು ಎಷ್ಟು ದೊಡ್ಡದಾಗಿ ಎಷ್ಟು ಸುಂದರವಾದ ಒಂದು ಬಸ್ತಿಯನ್ನು ಕಟ್ಟಿದ್ದೀರಿ. ನಿಮಗೆ ಅನಂತಾನಂತ ಧನ್ಯವಾದಗಳು. ಯಾವಾಗಲೂ ಒಗ್ಗಟ್ಟಲ್ಲಿ ಇದ್ದಾಗ ಮಾತ್ರ ಯಾವಾಗಲೂ ನಾವು ಮುಂದೆ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ನಾವು ಎಲ್ಲರೂ ಒಟ್ಟಾಗಿ ನಮ್ಮ ತನುಮನಗಳನ್ನು ನಮ್ಮ ಭಗವಂತನಲ್ಲಿ ಅರ್ಪಿಸುವಂಥದ್ದು ಮತ್ತು ನಮ್ಮ ತತ್ವವನ್ನು ಹೇಳೋದಷ್ಟೇ ಅಲ್ಲ, ಮಾಡುವ ಪ್ರಯತ್ನವನ್ನು ಕೂಡ ಮಾಡೋಣ ಅಂತ ಹೇಳ್ತಾ
ಪೂಜ್ಯ ಸ್ವಾಮೀಜಿಯವರ ಎಲ್ಲ ಕಾರ್ಯಗಳಿಗೆ ನಮಸ್ತೆಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ರತ್ನತ್ರಯ ಕ್ರಿಯೇಷನ್ಸ್ ಇದರ ನಿರ್ದೇಶಕರು ವೈದ್ಯರು ಆಗಿರ್ತಕ್ಕಂಥ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ಜೈನ್ ಇವರಿಂದ ವಿಶೇಷ ಆಹ್ವಾನಿತರ ನೆಲೆಯಲ್ಲಿ ಅವರ ಅನಿಸಿಕೆಗಳಿಗೆ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಇವತ್ತು ನಾವು ಈ ಪಂಚಕಲ್ಯಾಣಕಕ್ಕೆ ನಾವು ಬಂದಿದ್ದೀವಿ ಅಂತ ಅಂದರೆ ನೋಡಿ, ಎಷ್ಟು ಸುಂದರವಾದ ಪರಿಸರ, ಈ ಬಿದರೂರಿನ ಪರಿಸರ ಎಷ್ಟು ಚೆನ್ನಾಗಿದೆ. ಅದರಲ್ಲಿ ಶಿಲಾಮಯ ಬಸದಿ, ಭಗವಾನ್ ಶ್ರೀ ವರ್ಧಮಾನರ ಬಸದಿ ಬಹಳ ಸುಂದರವಾಗಿ ಮನೋಜ್ಞವಾಗಿ ಮೂಡಿ ಬಂದಿದೆ. ಮತ್ತು ಅದರ ಬಳಿಯಲ್ಲಿರುವ ಬಾವಿ ಕಮಂಡಲದ ಆಕಾರದಲ್ಲಿ ಬಹಳ ಚೆನ್ನಾಗಿದೆ. ನನಗಂತೂ ಬಹಳ ಇಷ್ಟ ಆಯಿತು. ಅದರ ನೀರು ಕೂಡ ಬಹಳ ಸಿಹಿಯಾಗಿದೆ ಅಂತ ಇಲ್ಲಿನ ಸ್ಥಳೀಯರು ಹೇಳಿದ್ರು. ಈ ಒಂದು ಪಂಚಕಲ್ಯಾಣಕ ಮತ್ತು ಈ ಒಂದು ಭವ್ಯ ವೇದಿಕೆಯಲ್ಲಿ ನಾನು ಕೂಡ ಭಾಗವಹಿಸಿರೋದೇ ನನ್ನ ಒಂದು ಪುಣ್ಯ ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ. ಭಗವಾನ್ ಮಹಾವೀರರ ಬೋಧಿಸಿದ ಸಿದ್ಧಾಂತಗಳನ್ನು, ಬೋಧನೆಗಳನ್ನು ಮತ್ತು ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೇ ನಾವು ಕೂಡ ಈ ಒಂದು ಪಂಚಕಲ್ಯಾಣವನ್ನು ಆಚರಿಸಿದ್ದು ಸಾರ್ಥಕವಾಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಜನ್ಮ ಕಲ್ಯಾಣ ನೋಡಿ, ಆಗ ತಾನೇ ಹುಟ್ಟಿದ ಶಿಶುವನ್ನು ಸಾಕ್ಷಾತ್ ಸೌಧರ್ಮೇಂದ್ರ ಎಲ್ಲಿಗೆ ಕರೆದೊಯ್ತಾನೆ? ಲೋಕದಲ್ಲಿಯೇ ತುಟ್ಟ ತುದಿಯ ಜಾಗ ಸುಮೇರು ಪರ್ವತದ ಪಾಂಡುಕ ಶಿಲೆ. ಆ ಪಾಂಡುಕ ಶಿಲೆಯ ಮೇಲೆ ಕುಳ್ಳಿರಿಸಿ ಕ್ಷೀರ ಸಮುದ್ರದಿಂದ ತಂದಂತಹ ಪವಿತ್ರವಾದ ನಿರ್ಜಂತುಕವಾದ ಜಲದಿಂದ ಅಭಿಷೇಕ ಮಾಡ್ತಾ ಇದ್ರೆ ಅದು ಹೇಗೆ ಕಾಣ್ತಾ ಇರುತ್ತೆ? ಎಲ್ಲರೂ ಷೋಡಶಕಾರಣ ಭಾವನೆ ಪೂಜೆ ಮಾಡುವಾಗ ಇವೆಲ್ಲ ಭಾವನೆಗಳನ್ನ ಒಂದೊಂದೇ ಭಾವನೆ ನನಗೆ ಪ್ರಾಪ್ತಿಯಾಗಲಿ ಅನ್ನುವ ಒಂದು ಭಾವನೆಯಿಂದ ನಾವು ಈ ಪೂಜೆಯನ್ನು ಮಾಡ್ತಾ ಇರ್ತೀವಿ. ನಮ್ಮ ಮಾನಸಿಕ ಆರೋಗ್ಯ ಎಷ್ಟು ಚೆನ್ನಾಗಿರಬೇಕು, ಅಲ್ಲಿ ಕಷಾಯ ಮಂದತೆ ಇರಬೇಕು. ನಾವೆಲ್ಲ ಕಷಾಯಗಳಿಂದ ಕೂಡಿದ್ದೇವೆ. ಕ್ರೋಧ, ಮಾನ, ಮಾಯ, ಲೋಭ ನಮ್ಮಲ್ಲಿ ವಿಜೃಂಭಿಸ್ತಾ ಇದೆ. ಈ ಕಷಾಯಗಳಿಂದಾಗಿ ಅನೇಕ ಕರ್ಮ ಬಂಧಗಳಾಗ್ತಾ ಇದ್ದಾವೆ. ನಮ್ಮ ಮಾನಸಿಕ ಸ್ಥಿತಿ ಕೂಡ ಸರಿ ಇಲ್ಲ. ಸೋ ಮೆನಿ ಡಿಸೀಸ್ ಆರ್ ಬಿಕಾಸ್ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಲ್ವಾ? ನಮ್ಮ ಮನಸ್ಸು ಚೆನ್ನಾಗಿಲ್ಲ ಅಂತಂದರೆ ದೇಹದ ಮೇಲೆ ಕೂಡ ಅದು ಪರಿಣಾಮ ಬೀರ್ತಾ ಇದೆ. ಆದ್ದರಿಂದ ನಮ್ಮ ಮಾನಸಿಕ ಸ್ವಾಸ್ಥ್ಯಕ್ಕಾಗಿ ನಾವೇನು ಮಾಡಬೇಕು? ಆಗಲೇ ಶ್ರಾವಕರ ಷಡ್ಕ್ರಿಯೆಗಳಲ್ಲಿ ಹೇಳೇ ಬಿಟ್ಟಿದ್ದಾರೆ. ದೇವಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಇವು 3 ದಿನ ಮಾಡ್ತಾ ಇದ್ದರೆ ನಮ್ಮ ಮಾನಸಿಕ ಸ್ವಾಸ್ಥ್ಯ ಚೆನ್ನಾಗಿರುತ್ತೆ. ಹಾಗೆಯೇ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾಸ್ಥ್ಯಕ್ಕಾಗಿ ದಾನ ನೀಡಬೇಕು. ಎಲ್ಲ ನನಗೆ ಬೇಕು ಅಂತ ಅಷ್ಟೊಂದು ಆಸ್ತಿ ಪಾಸ್ತಿ ಮಾಡಿಕೊಂಡು ಪರಿಗ್ರಹಿಗಳಾಗೋದಲ್ಲ. ಸಮಾಜದ ಋಣವನ್ನು ತೀರಿಸಬೇಕು ಅಂತಲೇ ದಾನವನ್ನು ಹೇಳಿರೋದು. ಚತುರ್ವಿಧ ದಾನ. ದಾನ ಮಾಡೋದು ನಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಸುಸ್ಥಿತಿಗಾಗಿ ಮತ್ತು ಅದರ ಸ್ವಾಸ್ಥ್ಯಕ್ಕಾಗಿ ಅಂತ ಹೇಳ್ಬೋದು. ಹಾಗೆಯೇ ವ್ರತ, ನಿಯಮ, ಸಂಯಮ ಇದೆಲ್ಲ ಮಾಡ್ತಾ ನಾವು ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೇಕು. ಇದೇ ಮಹಾವೀರರು ಹೇಳಿ ಸ್ತ್ರೀಯರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು. ಇದರಿಂದ ಪ್ರತಿಭಾವಂತ ಸ್ತ್ರೀಯರಿಗೆ ಅವಕಾಶವನ್ನು ನೀಡಿದಂತಾಗುತ್ತದೆ ಅನ್ನುವಂತಹ ವಿಚಾರ ಅವರ ಒಂದು ಗಣದಲ್ಲಿ. ಭಗವಾನ್ ಮಹಾವೀರರ ಸಂಘದಲ್ಲಿ ಆರೀಕೆಯರ ಸಂಖ್ಯೆಯೇ ಜಾಸ್ತಿ ಇತ್ತು. ಅವರು ಸ್ತ್ರೀ ಶಿಕ್ಷಣಕ್ಕೆ ಯಾವ ಕಾಲದಲ್ಲಿ ನೋಡಿ, ಭಗವಾನ್ ಮಹಾವೀರರಿದ್ದು 6ನೇ ಶತಮಾನ. ಆ ಕಾಲದಲ್ಲಿ ಸ್ತ್ರೀಯರಿಗೆ, ಶೂದ್ರರಿಗೆ ಶಿಕ್ಷಣವೇ ಸಿಗ್ತಾ ಇರಲಿಲ್ಲ. ಅವರು ಶಿಕ್ಷಣದಿಂದ ವಂಚಿತರಾಗಿದ್ದರು. ಅಂತಹ ಕಾಲದಲ್ಲೇ ಭಗವಾನ್ ಮಹಾವೀರರ ಇಂತಹ ಕ್ರಾಂತಿಕಾರಿ ವಿಚಾರಗಳು ಅವರಿಗೆ ಇದ್ದವು. ಅವರು ತಮ್ಮ ಆತ್ಮಕಲ್ಯಾಣ ಮಾತ್ರವಲ್ಲದೆ ಲೋಕ ಕಲ್ಯಾಣವನ್ನು ಕೂಡ ಅವರು ಅದರ ಬಗ್ಗೆ ವಿಚಾರ ಮಾಡಿದರು. ಮಹಾಪುರುಷರಿಗೂ ನಮಗೂ ಇರೋ ವ್ಯತ್ಯಾಸ ಅದೇ. ನಾವೇನು ಅಂತಂದರೆ ನಾನು ಚೆನ್ನಾಗಿರಬೇಕು, ನಮ್ಮ ಮನೆಯವ್ರು ಚೆನ್ನಾಗಿರಬೇಕು, ನಮ್ಮ ಸಂಸಾರ ಚೆನ್ನಾಗಿದ್ದರೆ ಸಾಕು, ಇಷ್ಟೇ ನಮ್ಮ ಉದ್ದೇಶ. ಆದರೆ ಮಹಾಪುರುಷರಾದವರು ಶ್ರೀಗಂಧದ ಥರ ಇರ್ತಾರೆ. ಶ್ರೀಗಂಧವನ್ನು ಸುಟ್ಟರೂ ಅದು ಗಮ್ಮಂತ ಇರುತ್ತೆ, ಕಟ್ ಮಾಡಿದ್ರೂ ಅದು ಗಮ್ಮಂತ ಇರುತ್ತೆ, ತೆಯ್ದರೂ ಅದು ಗಮ್ಮಂತ ಇರುತ್ತೆ. ಹಾಗೆ ಅವರು ಲೋಕ ಕಲ್ಯಾಣಕ್ಕಾಗಿ, ವಿಶ್ವ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನೇ ಸವಿಸ್ತಾರೆ. ಇಂತಹ ಮಹಾವೀರ ಪ್ರಭುಗಳ ಚರಣಕಮಲಗಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಾನು
ನನ್ನ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಜಿನೇಂದ್ರ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಶ್ರೀ ಗಜಾನನ ಶರ್ಮಾ ಅವರನ್ನ ತಮ್ಮ ಮಾತುಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ಬಿದರೂರಿನಲ್ಲಿ ಬಹಳ ಕಾಲದಿಂದ ಶಿಥಿಲಾವಸ್ಥೆಯಲ್ಲಿದ್ದಂಥ ಈ ಬಸದಿ ಇವತ್ತು ಇಷ್ಟೊಂದು ಭವ್ಯವಾಗಿ ಇಷ್ಟೊಂದು ಸುಂದರವಾಗಿ ಇದೆ ಅಂತಂದ್ರೆ ಅದರಲ್ಲಿ ಬಹಳ ಜನರ ಪುಣ್ಯ ಇದೆ. ಈ ವೈಮನಸ್ಯ, ಈ ಯುದ್ಧ ಇಂಥದನ್ನೆಲ್ಲ ತಡಿಬೇಕು ಅಂತಂದ್ರೆ ಅದಕ್ಕೆ ಇಂಥ ಅನೇಕ ಹಂತವಾದದಂತ ಅಂದ್ರೆ ಸತ್ಯ ಏಕಮುಖವಲ್ಲ. ನೀನೂ ಸರಿ ಇರಬಹುದು, ನಾನೇ ಸರಿ ಇರಬಹುದು. ಅವರು ಕುರುಡರು ಆನೆ ಮುಟ್ಟಿದ ಕತೆ ಹೇಳಿದ್ರಲ್ಲ, ಹಾಗೆ ಎಲ್ಲರೂ ಆ ಹೋರ್ಮುಜ್ ಜಲಸಂಧಿಯನ್ನ ಬೇರೆ ಬೇರೆ ಕೋನದಿಂದ ನೋಡಿದಾಗ ಯುದ್ಧ ಇರಲ್ಲ. ಅಂದ್ರೆ ಅರ್ಥ ಏನು? ಯುದ್ಧ ಬೇಡ, ವೈಮನಸ್ಯ ಬೇಡ ಅಂತಂದ್ರೆ ಜಗತ್ತಿಗೆ ಇವತ್ತು ಏನ್ ಬೇಕು? ಜೈನ ಧರ್ಮ ಹೇಳುವಂತ ತತ್ವಗಳು ಬೇಕು. ಅದು ಅಹಿಂಸೆಯನ್ನು ಸಾರುತ್ತೆ, ಅದು ಸತ್ಯವನ್ನು ಸಾರುತ್ತೆ, ಪಂಚಾಣು ರಥವನ್ನ ಬೋಧಿಸುತ್ತೆ ಮನುಷ್ಯನಿಗೆ. ಕನ್ನಡ ಭಾಷೆಗೆ ಒಂದು ವ್ಯಾಕರಣವನ್ನು ಕೊಟ್ಟಿದ್ದು, ಕನ್ನಡ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದು, ಕನ್ನಡದಲ್ಲಿ ರಾಜಂ ಪರಂಪರೆಯನ್ನು ಮಾಡಿದ್ದು, ಸಾಳುವ ವಂಶದ ಕುಡಿ ಬಿದರೂರಿನಲ್ಲೂ ಕೂಡ ರಾಜ್ಯಾಡಳಿತವನ್ನು ಮಾಡಿದೆ ಅಂತ ಆದರೆ ನಾವು ಕೂಡ ನಮ್ಮ ಧರ್ಮದ ಹಾಗೆ ಜೈನ ಧರ್ಮವನ್ನು ಪುರಸ್ಕರಿಸಬೇಕು, ಸಮನ್ವಯತೆಯನ್ನು ಸಾಧಿಸಬೇಕು. ಮತ್ತೆ ಅದಕ್ಕೆ ಅದರದ್ದೇ ಆದ ಮಹತ್ವ ಇದೆ, ಅದನ್ನು ಮನಗಾಣಬೇಕು. ನಾನು ಚನ್ನಭೈರಾದೇವಿ ಕಾದಂಬರಿಯನ್ನು ಬರೆದು ಅದರಲ್ಲಿ ನಾನು ಜೈನ ಧರ್ಮದ ಬಗ್ಗೆ ತಪ್ಪು ಒಪ್ಪುಗಳಿರ್ಬೋದು ಅಂತ ಅದರಲ್ಲಿ ಏನೂ ತಪ್ಪಿಲ್ಲದ ಹಾಗೆ ಇದ್ದ ತಪ್ಪನ್ನು ತಿದ್ದಿ ಕೊಟ್ಟು ಅದಕ್ಕೆ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಬರುವ ಹಾಗೆ ಮಾಡಿಕೊಟ್ಟಿದ್ದು ಪೂಜ್ಯ ಸ್ವಾಮೀಜಿಯವರು. ನನ್ನನ್ನು ಇಲ್ಲಿ ಕರೆಸಿದ ನನ್ನ ಮಿತ್ರರೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕೆಪಿಸಿಸಿ ಎಂಪ್ಲಾಯ್ ಯೂನಿಯನ್ನ ಅಧ್ಯಕ್ಷರಾದಂಥ ಶ್ರೀ ವೀರೇಂದ್ರ ಕೆ ಅವರಿಂದ 2 ಮಾತುಗಳು. ಸರ್ವಧರ್ಮ ಸಮನ್ವಯದ ಊರು ಈ ಕಾರ್ಗಲ್, ಜೋಗ ಮತ್ತು ಈ ಬಿದರೂರು ಎಲ್ಲ ಭಾಗ. ಯಾಕಂದರೆ ಎಲ್ಲ ಧರ್ಮದವರು ಈ ಊರಿನಲ್ಲಿ ಅತ್ಯಂತ ಅನ್ಯೋನ್ಯತೆಯಿಂದ ನೆಲೆಸಿರುವಂಥ ಒಂದು ಊರಿದು. ಜಗತ್ತಿಗೆ ಅಹಿಂಸೆಯನ್ನು, ಶಾಂತಿಯನ್ನು ಸಾರಿದಂಥ ಧರ್ಮ ಇದು. ಈ ಊರಿನಲ್ಲಿ, ಇಷ್ಟು ಸಣ್ಣ ಊರಿನಲ್ಲಿ ಒಂದು ಹೊಸ ಪ್ರಪಂಚವೇ ನಿರ್ಮಾಣ ಆಗಿ ಹೋಗಿದೆ. ಭಾಳ ಆಶ್ಚರ್ಯ ಅನ್ನಿಸ್ತದೆ. ಇಷ್ಟು ಸಣ್ಣ ಊರಿನಲ್ಲಿ ಇಷ್ಟೇ ಜನ ಇದ್ದಿದ್ದರಲ್ಲಿ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಭಾಳ ಆಶ್ಚರ್ಯ ಆಯಿತು. ಹಣ ಮತ್ತೊಂದು ಯಾರಾದರೂ ಕಷ್ಟದಿಂದ ಅಥವಾ ಬೇರೆ ಕಡೆಯಿಂದ ಹೊಂದಿಸ್ಬೋದು, ಆದರೆ ಅಂಥ ಒಳ್ಳೆ ಮನಸ್ಸುಗಳು ಸೇರಿ ಗಟ್ಟಿಯಾಗಿ ಆ ಕೆಲಸವನ್ನು ಒಂದೇ ಮನಸ್ಸಿನಿಂದ ಮಾಡೋದಿದೆಯಲ್ಲ, ಅದು ಈಗಿನ ಕಾಲಮಾನದಲ್ಲಿ ಭಾಳ ಕಷ್ಟ. ಆ ಒಂದು ಒಗ್ಗಟ್ಟು, ಆ ಒಂದು ಒಳ್ಳೆ ಮನಸ್ಸು ನಿಮ್ಮೆಲ್ಲರಲ್ಲಿ ಇದ್ದಿದ್ದರಿಂದ ಇಷ್ಟು ದೊಡ್ಡ ಕಾರ್ಯ ಆಗಲಿಕ್ಕೆ ಸಾಧ್ಯ ಅಂಥೇಳಿ ನಾನು ಭಾವಿಸ್ತೇನೆ. ಅದನ್ನೇ ನಮ್ಮ ವೀರೇಂದ್ರ ಸರ್ ಅವರು ಹೇಳಿದಾಗೆ ನಮ್ಮಲ್ಲಿ ಆ ಸಮನ್ವಯತೆ ಬರಬೇಕು ಅಂತ ಹೇಳಿದಾಗ ನಾವು ಯಾವ ಧರ್ಮದಲ್ಲಿ ಇದ್ದೀವಿ ಅನ್ನೋದಕ್ಕಿಂತ ಅದನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿ, ಅದರ ತತ್ವಗಳನ್ನು ನಾವು ಎಷ್ಟು ಅನುಸರಿಸಿದ್ದೀವಿ ಅಂದಾಗ ಮಾತ್ರ ನಾವೆಲ್ಲ ಒಗ್ಗಟ್ಟಿಂದ ಒಳ್ಳೆ ಮನಸ್ಸಿಂದ ಇರಲಿಕ್ಕೆ ಸಾಧ್ಯ. ಇವತ್ತು ಸಮಾಜ ಕಲುಷಿತ ಆಗಿ ಹೋಗಿದೆ. ಭಾಳ ಬೇಸರ ಅನ್ನಿಸ್ತದೆ. ಎಲ್ಲ ಧರ್ಮಗಳು ಹೇಳಿದ್ದು ಒಂದೇ, ನನ್ನ ತಿಳುವಳಿಕೆ ಮಟ್ಟಿಗೆ ಹಸಿದವನಿಗೆ ಅನ್ನ ಕೊಡು, ಬಾಯಾರದವನಿಗೆ ನೀರು ಕೊಡು, ಕಷ್ಟದಲ್ಲಿದ್ದವನಿಗೆ ಏನೋ ಒಂದಿಷ್ಟು ಸಹಾಯ ಮಾಡು ಅಂತೇಳಿ ಹೇಳಿದ್ದು. ಇವತ್ತು ಆ ಮಟ್ಟಿನಲ್ಲಿ ಇಲ್ಲ. ಕೊಂದು ಉಳಿಸಿಕೊಳ್ಳಬೇಕಾದ ಧರ್ಮ ಯಾವುದಿದೆ ಅಂಥೇಳಿ ಸಾಹಿತಿಗಳು ಕೇಳಿದ್ದಾರೆ. ಇವತ್ತು ಪ್ರಸ್ತುತ ಆಗಿದೆ ಈ ಮಾತುಗಳು. ಜಗತ್ತು ಏನು ಯುದ್ಧವನ್ನು ನೋಡ್ತಾ ಇದ್ದೇವೆ, ಎಲ್ಲ ಕಡೆ ಅಶಾಂತಿ, ಕ್ರೈಮ್ಗಳಂತೂ ವಿಪರೀತವಾಗಿ ನೋಡ್ತಾ ಇದ್ದೇವೆ. ಯಾರ ಮೇಲೂ ಯಾರಿಗೂ ನಂಬಿಕೆ ಇಲ್ಲದಂತಹ ಪರಿಸ್ಥಿತಿಗೆ ಬಂದು ನಾವು ನಿಂತಿದ್ದೇವೆ. ಹಿಂದೆ ನಮ್ಮ ಅಜ್ಜ ಪೂರ್ವಿಕರು ಹೇಳುವಂಥ ಮಾತಿತ್ತು, ನಾನು ಮಾತಿಗೆ ನಿಲ್ತೇನೆ ಅಂತೇಳಿ. ಒಂದು ಮಾತು ಕೊಟ್ಟರೆ ಮುಗ್ದೇ ಹೋಯ್ತದು. ಅವರಿಗೊಂದು ಮಾತು ಕೊಟ್ಟಿದ್ದೀನಿ, ಆ ಮಾತು ತಪ್ಪೋದಿಲ್ಲ ನಾನು ಅಂತ ಹೇಳ್ತಿದ್ರು. ಇವತ್ತು ನೂರಾರು ಸಾವಿರಾರು ರೂಪಾಯಿ ಬಾಂಡಲ್ಲಿ ಬರ್ಕೊಟ್ಟಿದ್ದ ಮಾತುಗಳು ಕೂಡ ಕೋರ್ಟಲ್ಲಿ ಹೋಗಿ ವ್ಯಾಜ್ಯಗಳಾಗಿ ನಿಲ್ಲುವಂಥ ಪರಿಸ್ಥಿತಿಯಲ್ಲಿ ನಾವು ಬಂದು ನಿಂತಿದ್ದೇವೆ. ನಾವೆಲ್ಲ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಷ್ಟು ಒಂದು ಕೂಡು ಕುಟುಂಬದಲ್ಲಿ ಬೆಳೆತಿದ್ದಂಥವ್ರು ಇವತ್ತೆಲ್ಲ ಅವಿಭಕ್ತ ಕುಟುಂಬಗಳ ಒಂದು ಕಲ್ಪನೆ ಹೊರಟೋಗಿ ನಾವೆಲ್ಲ ಒಬ್ಬಂಟಿಗಳಾಗಿ ಬದುಕುವಂಥ ಸಮಾಜದಲ್ಲಿ ನಾವು ಬಂದಿದ್ದೇವೆ. ಇವತ್ತು ಈ ಥರದ ಧಾರ್ಮಿಕ ಕಾರ್ಯಕ್ರಮಗಳು, ಪ್ರವಚನಗಳು, ಒಳ್ಳೊಳ್ಳೆಯ ನುಡಿಗಳ ಕಾರ್ಯಕ್ರಮ ಇದ್ದರೆ ಜನ ಬೆರಳೆಣಿಕೆ ಅಷ್ಟೇ. ಶಿಥಿಲಾವಸ್ಥೆಯಲ್ಲಿತ್ತು. ಇವತ್ತು ಭಾಳ ಅದ್ಭುತವಾಗಿ ಈ ಬಸದಿ ಬಂದಿದೆ. ಆ ಬಸದಿ ಮೂಲಕ ಒಂದು ಸಂದೇಶ ಮತ್ತೊಮ್ಮೆ ಹೋಗಬೇಕಾಗಿದೆ. ಈ ಜಗತ್ತಿಗೆ ಶಾಂತಿ ಬೇಕು, ಶಾಂತಿ ಬೇಕು, ಸತ್ಯ ಬೇಕು, ಪ್ರಾಮಾಣಿಕತೆ ಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಮತಿ ನಾಗಶ್ರೀ ಮುಪ್ಪಾನೆ ಅವರಿಗೂ ಹಾಗೂ ಶ್ರೀ ನವೀನ್ ಕುಮಾರ್ ಇವರಿಗೂ, ಡಾಕ್ಟರ್ ನೀರಾಜ್ ನಾಗೇಂದ್ರ ಕುಮಾರ್ ಅವರಿಗೂ, ಶ್ರೀ ವೀರೇಂದ್ರ ಕುಮಾರ್ ಜೈನ್ ಅವರಿಗೂ ಹಾಗೂ ಗಜಾನನ ಶರ್ಮಾ ಇವರಿಗೂ ಕೂಡ, ಪ್ರವೀಣ್ ಕುಮಾರ್
ವೀರೇಂದ್ರ ಕುಮಾರ್ ಅವರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಹಿರಿಯ ಕಿರಿಯ ಎಲ್ಲ ಸದ್ಧರ್ಮ ಬಂಧುಗಳಿಗೂ ನಮಸ್ಕರಿಸುತ್ತಾ, ಸದ್ಧರ್ಮ ಬಂಧುಗಳೇ, ಭಗವಾನ್ ವರ್ಧಮಾನ ಸ್ವಾಮಿಯ ಬಸದಿ ಇಂದು ಸಂಪೂರ್ಣ ಶಿಲಾಮಯವಾಗಿದೆ ಅಂದರೆ ಇದಕ್ಕೆ ಕಾರಣ ನಮ್ಮ ಸ್ವಾಮೀಜಿಯವರಾದ ಭಟ್ಟಾಕಾಲಕ ಭಟ್ಟಾಚಾರ್ಯ ಮಹಾಸ್ವಾಮೀಜಿಯವರು ಶಿವಂದ ಮಠ ಇವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಹಾಗೂ ನಮ್ಮ ಮರಿಬಿಡಿ ಸೀಮೆಯ ಶ್ರಾವಕಿಯರು ಶ್ರಮ ಮತ್ತು ನಮ್ಮ ನಾಡಿನ ಎಲ್ಲ ಜೈನ ಬಂಧುವರ ಸಹಕಾರದಿಂದ ನಮ್ಮ ಬಸದಿ ಸಂಪೂರ್ಣ ಶಿಲಾಮಯವಾಗಿದೆ ಎಂದು ಹೇಳಿಕೊಳ್ಳಲು ನಿಜಕ್ಕೂ ನಮಗೆ ಹೆಮ್ಮೆಯ ವಿಷಯವಾಗಿದೆ. ಇನ್ನು ಮುಂದೆಯೂ ನಿಮ್ಮೆಲ್ಲರ ಸಹಕಾರ ಹೀಗೆ ಮುಂದುವರಿಲಿ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಗೌರವ ಸಮರ್ಪಣೆ ಇದನ್ನು ಕಾರ್ಯದರ್ಶಿಗಳಾದ ಲೋಕರಾಜ್ ಒಡನ್ಬೈಲ್ ಅವರು ನಡೆಸಿಕೊಡ್ಬೇಕಾಗಿ ವಿನಂತಿ. ಈ ದಿನದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಾಗೂ ಸೇವೆ ಸಲ್ಲಿಸಿದಂಥವರಿಗೆ ಸನ್ಮಾನಿಸುವ ಸುಂದರ ಸುಮಧುರ ಕ್ಷಣಕ್ಕೆ ನಾವು ನೀವೆಲ್ಲರೂ ಸಾಕ್ಷಿ ಆಗ್ತೀವಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಹಾಗೂ ವರ್ಧಮಾನ ದಿಗಂಬರ ಜೈನ ಬಸದಿ ಸೇವಾ ಸಮಿತಿಯ ಉಪಾಧ್ಯಕ್ಷರ ಹಾಗೂ ಸರಿಸುಮಾರು 10 ವರ್ಷಗಳ ಕಾಲ ಸಮಿತಿಯ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಜಿನಮಂದಿರದ ಸಂಪೂರ್ಣ ಕೆಲಸ ಕಾರ್ಯಗಳಲ್ಲಿ ಸಹಕಾರ ನೀಡಿಕೊಂಡು ಬಂದಿರುವಂಥವರು ಶ್ರೀಯುತ ಚೂಡರತ್ನ ಜೈನ ಅತ್ತಿಗೋಡು, ಉಪಾಧ್ಯಕ್ಷರು ವರ್ಧಮಾನ ದಿಗಂಬರ ಜೈನ ಬಸದಿ ಸೇವಾ ಸಮಿತಿ ಬಿದರೂರು. ಇವರಿಗೆ ಪೂಜ್ಯ ಸ್ವಾಮೀಜಿಯವರು ಸ್ಮರಣಕ್ಕೆ ನೀಡುವುದರ ಮೂಲಕ ಗೌರವ ಸಮರ್ಪಣೆ. ಶ್ರೀ ಭಟ್ಟಾಕಲಂಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ತಮ್ಮ ಮಂಗಲ ಆಶೀರ್ವಚನವನ್ನು ದಯಪಾಲಿಸಬೇಕಾಗಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಪ್ರಥಮವಾಗಿ 24 ತೀರ್ಥಂಕರರಿಗೆ ಶ್ರೀಪಾದ ಪದ್ಮಗಳಿಗೆ ಭಕ್ತಿಪೂರ್ವಕವಾಗಿ ವಂದಿಸುತ್ತಾ, ಆಚಾರ್ಯ ಅಕಲಂಕಾದಿ ಸಮಸ್ತ ಪೂರ್ವಾಚಾರ್ಯರಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯನ್ನು ದಯಪಾಲಿಸಿರ್ತಕ್ಕಂಥ ಚುಲ್ಲಕ ಶ್ರೀ ನಿರ್ವಾಣ ಸಾಗರ್ ಮಹಾರಾಜರಿಗೆ ಇಚ್ಛಾಮೆಗಳನ್ನು ಅರ್ಪಿಸುತ್ತಾ, ಗುರುಗಳಾಗಿರ್ತಕ್ಕಂಥ ಸ್ವಸ್ತಿ ಶ್ರೀ ಬಾನಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ಇಚ್ಛಾಮೆಗಳನ್ನು ಅರ್ಪಿಸುತ್ತಾ, ಇಂದಿನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಚೂಡರತ್ನಗೌಡರು ತುಂಬ ಸುಂದರವಾಗಿ ಎಲ್ಲ ಕಾರ್ಯಕ್ರಮಗಳು ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಶುಭಾಶಯಗಳು. ಹಾಗೆ ಶ್ರೀಮತಿ ನಾಗಶ್ರೀ ಮುಪ್ಪಾನೇಕರ್ ಅವರು ಸಮಾಜದಲ್ಲಿ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೆಸರನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಹಾಗೆ ನಮ್ಮ ಸೋಂದಾ ಮಠದ ಸಿರ್ಸಿ ಜಾಗದ ಒಂದು ಕಾನೂನಾತ್ಮಕ ತೊಡಕುಗಳನ್ನು ಅವರೇ ಬಗೆಹರಿಸಿ ಮತ್ತು ಆ 1 ಎಕರೆ ನಮ್ಮ ಸ್ವಂತ ಮಠಕ್ಕೆ ಬರುವ ಹಾಗೆ ಒಂದು ಪ್ರಯತ್ನವನ್ನು ಪಟ್ಟು
ಆ ಜಾಗವನ್ನು ಮಠದ ಜಾಗವನ್ನು ಮಠಕ್ಕೆ ಮಾಡಿಕೊಡುವಲ್ಲಿ ತುಂಬ ಸಹಕಾರ ಮಾಡಿದ್ದಾರೆ. ವ್ರತ ಅನುಷ್ಠಾನಗಳು ಹಾಗೆ ದಾನ ಇವನ್ನ ಪ್ರತಿದಿನ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಒಂದಿನ ಕೊಡೋದಿಲ್ಲ, ಪ್ರತಿದಿನನೂ ನೀವು ಬರಬೇಕು, ಪ್ರತಿದಿನ ಮಾಡಲೇಬೇಕು. ಇದೇ ನಿಮ್ಮ ಕರ್ತವ್ಯ. ಇದು ನಾವು ಹೇಳೋದಲ್ಲ, ಆಚಾರ್ಯರೇ ನಿಮಗೆ ಆಗಲೇ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಒಂದೊಂದು ದಿನ ಮಾಡಿ ಈ ಒಂದು ಸಂಕಟಗಳನ್ನು, ಈ ಒಂದು ದುಃಖಗಳನ್ನು ನಿವಾರಣೆ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿದಿನ ಇದ್ದರೆ ಒಂದು ಹೊಸ ಸಮಸ್ಯೆ ಉದ್ಭವ ಆಗ್ತಾ ಇರ್ತದೆ. ಅದಕ್ಕೆ ಪ್ರತಿದಿನ ಭಗವಂತನ ಸೇವೆ, ಗುರು ಸೇವೆ, ಸ್ವಾಧ್ಯಾಯ, ದಾನ, ತಪ ಇದೆಲ್ಲವೂ ಅವಶ್ಯಕತೆ. ಅದಕ್ಕೆ ಅದನ್ನು ಪ್ರತಿದಿನ ಮಾಡಿ ಅಂಥೇಳಿ ನಿಮಗೆ ತಿಳಿಸ್ತಾ, ಹಾಗೆ ಇನ್ನೊಂದು ಸೂಚನೆ, ನಾವು ತುಂಬ ಚೆನ್ನಾಗಿ ಸಂಘಟನೆ ಬಗ್ಗೆ ಮಾತಾಡಿದರು. ಸಂಘಟನೆಯಿಂದ ಇಷ್ಟು ಸುಂದರವಾಗಿರ್ತಕ್ಕಂಥ ಕೆಲಸ ಆಗಿದೆ ಅಂಥೇಳಿ ತುಂಬ ಸಂತೋಷ. ಇದೇ ರೀತಿ ಸಂಘಟನೆ ನಿಮ್ಮೆಲ್ಲರಲ್ಲೂ ಇರಲಿ ಅಂಥೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭ ಹಾರೈಸ್ತೀವಿ. ಹಾಗೆ ನೀರಜಮ್ಮ ಅವರು ಕೂಡ ತುಂಬ ಇಷ್ಟು ಸುಂದರವಾಗಿ ಧರ್ಮದ ಒಂದು ಜ್ಞಾನವನ್ನು ಅವರು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿದರೆ, ನಮಗೆ ಗೊತ್ತಿದ್ದಂಗೆ ಅವರಿಗೆ ಒಂದು 2 ತಾಸಾದರೂ ಬೇಕು. ತಮಗೆ ತಮ್ಮ ಪ್ರವಚನವನ್ನು ನಿರರ್ಗಳವಾಗಿ ಹೇಳಲಿಕ್ಕೆ 2 ತಾಸಾದರೂ ಬೇಕು. ನಮಗೆ ಗೊತ್ತಿದ್ದಾಗೆ ಅವರು ತುಂಬ ಕಡಿಮೆ ಮಾತಾಡಿದಂದ್ರೆ ಈ ವೇದಿಕೆಯಲ್ಲೇ ಭೈರಾದೇವಿಯ ರಾಣಿ ಚೆನ್ನಭೈರಾದೇವಿಯ ಬಗ್ಗೆ ಅವರು ಕಾದಂಬರಿ ಬರೆದಿದ್ದಾರೆ. ನಾವು ಕಾದಂಬರಿ ಮೊದಲು ತುಂಬ ಓದ್ತಿದ್ವಿ ಚಿಕ್ಕವರಿದ್ದಾಗ. ಶಾಲಾ ದಿನಗಳಲ್ಲೇ ಕಾದಂಬರಿ ಮೇಲೆ ನಮಗೆ ತುಂಬ ಪ್ರೀತಿ, ಅದನ್ನು ಓದೋದು ಅಂತ ಹೇಳಿದ್ರೆ ಅನೇಕ ಕಾದಂಬರಿಗಳನ್ನು ಓದ್ತಿದ್ವಿ. ಅದರ ನಂತರ ಮತ್ತೆ ನಾವು ಪ್ರತಿಷ್ಠಾಚಾರ್ಯರಾದ ಮೇಲೆ ಅನೇಕ ಕಾದಂಬರಿಗಳನ್ನು ಎಲ್ಲವನ್ನು ಓದಿದ್ವಿ. ರಾಜರದಾಕಿ ಎಲ್ಲ ವಿಧವಾಗಿರ್ತಕ್ಕಂಥ ಕಾದಂಬರಿಗಳನ್ನು ಓದಿದ್ವಿ. ನಾವು ಸ್ವಾಮೀಜಿಯವರು ಆದಮೇಲೆ ನಾವು ಓದಿದಿರ್ತಕ್ಕಂಥ ಒಂದೇ ಒಂದು ಕಾದಂಬರಿ ಅಂದರೆ ನಮ್ಮ ರಾಣಿ ಚೆನ್ನಭೈರಾದೇವಿ ಬಗ್ಗೆ. ಅದನ್ನು ಅವರು ನಮ್ಮ ಹತ್ರ ತಂದು ಕೊಟ್ಟರು.